ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸೈರ್ ಸಾಜಿ ಅಂತ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ರಕ್ಷಾಬಂಧನ ಆಗಿ 1 ತಿಂಗಳು ಆದಮೇಲೆ ಅದನ್ನು ತೆಗಿಬೇಕಾಗತ್ತೆ. ಅಂದರೆ ರಾಖಿ ಏನೇನು ಕಟ್ಟಿರ್ತಾರೆ ಅಲ್ವಾ, ಅದನ್ನು ತೆಗಿಯೋದಕ್ಕೆ ಸೈರ್ ಸಾಜಿ ಅಂತ ಇಲ್ಲಿ ಮಾಡ್ತಾರೆ. ಆವತ್ತಿನ ದಿನ ಅಂದರೆ ತಂಗಿ ಆಗಿರೋಳು ಯಾರ್ಯಾರಿಗೆ ಅಣ್ಣಂಗೆ ಅತ್ತಿಗೆಗೆ ಇಲ್ಲಿ ಅಂದರೆ ನಮ್ಮ ಕಡೆ ಏನು ಮಾಡ್ತೀವಿ, ಬರೀ ಅಣ್ಣ ತಮ್ಮಂಗೆ ಅಂತ ಕಟ್ತೀವಿ. ಇಲ್ಲಿ ಆ ಥರ ಏನೂ ಇಲ್ಲ. ಆವತ್ತಿನ ದಿನ ಆರತಿ ತಟ್ಟೆಯಲ್ಲಿ ಬರೀ ಇಲ್ಲಿ ಜೋಳ ಮಾತ್ರ ಇದೆ. ಆದರೆ ಅಂದರೆ ಇವಾಗ ಅದೊಂದೇ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು ಅದನ್ನು ಮಾತ್ರ ಇಟ್ಟಿದ್ದಾರೆ. ಜೋಳ, ಆಮೇಲೆ ಸೌತೆಕಾಯಿ, ನಿಂಬೆಹಣ್ಣು ಇದೆಲ್ಲದನ್ನು ಇಡ್ತಾರೆ. ಅಂದರೆ ಅದು ಸೀಸನ್. ಇವಾಗ ಜೋಳ ಅಂತೂ ಇವಾಗ ಇಲ್ಲಿ ಎಷ್ಟೊಂದು ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಅದೆಲ್ಲ ಸೀಸನ್ ಆಗಿರುತ್ತೆ. ಅದಕ್ಕೇ ಅದನ್ನೆಲ್ಲ ಇಟ್ಬಿಟ್ಟು ಆರತಿ ಮಾಡಿ ಆಮೇಲೆ ಇದನ್ನು ನಾವು ಬಾವಿ, ಅವತ್ತು ತೋರಿಸಿದ್ದೆ ಅಲ್ವಾ, ಲಾಸ್ಟ್ ವೀಡಿಯೋದಲ್ಲೆಲ್ಲೋ ಹಾಕಿದ್ದೆ ನಾನು ಬಾವಿ ಬಗ್ಗೆ. ಸೊ ಆ ಬಾವಿ ಹತ್ರ ಹೋಗಿ ತೊಗೊಂಡೋಗಿ ಅಲ್ಲಿ ಇಡ್ತಾರೆ. ಇಟ್ಟು ಅಲ್ಲಿ ಸ್ನಾನ ಮಾಡಬೇಕಂತೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ನೋಡಬೇಕು, ಏನೇನು ಮಾಡ್ತಾರೆ ಇವರು ಅಂತ. ನನಗೂ ಇದೆಲ್ಲ ಹೊಸದು. ಸೊ ಇವಳು ಆರತಿ ಎಲ್ಲ ಮಾಡಿದ್ಲು. ಇವರು 20 ರೂಪಾಯಿ ಹಾಕಿದ್ರು. ಆ್ಯಕ್ಚುಲಿ 5 ರೂಪಾಯಿ ಎಲ್ಲೋ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ರು. 5 ರೂಪಾಯಿ ಸಿಗಲಿಲ್ಲ. ಸೊ 20 ರೂಪಾಯಿ ಸಿಕ್ತಾ, ಅದಕ್ಕೆ 20 ರೂಪಾಯಿ ಹಾಕಿದ್ರು. ಅದಕ್ಕೆ ಇವಳು ಬೈಕೊಳ್ತಾ ಇದ್ಲು, ಬರೀ 20 ರೂಪಾಯಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಗೊತ್ತಿರಲಿಲ್ಲ, ನನಗೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಮಾಡಿದ್ರ, ಅದಕ್ಕೆ ಅದ್ರಲ್ಲಿ ಆರತಿ ತಟ್ಟೆಲಿರೋ 20 ರೂಪಾಯಿ ತೊಗೊಂಡು ಮತ್ತೆ ಆರತಿ ತಟ್ಟೆಗೆ ವಾಪಸ್ ಹಾಕಿದೆ. ಸರಿ, ನನಗಾಯಿತು ಮತ್ತು ನಮ್ಮ ಮನೆಯವ್ರಿಗಾಯಿತು. ಬಟ್ ಅಮ್ಮನಿಗೂ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತ ಅಂದ್ಕೊಂಡೆ. ಆದರೆ ಅದು ಏನಂದರೆ ಯಾರಾದ್ರೂ ಆರತಿ ಮಾಡ್ಬೋದು. ಅಂದರೆ ಆವತ್ತಿನ ದಿನ ರಾಖಿ ತೆಗಿಬೇಕಾದ್ರೆ ಯಾರಾದರೂ ಆರತಿ ಮಾಡ್ಬೋದಂತೆ. ಅಂತ ಅಂದರೆ ಇವ್ರಿಗೆ ಇವರ ನಾದಿನಿ ಕಟ್ಟಿದ್ದಾರೆ. ಇವ್ರಿಗೆ ಮತ್ತು ನನ್ನ ಮಾವಂಗೆ ಇವರು ಕಟ್ಟಿದ್ದಾರೆ, ಅವ್ರ ನಾದಿನಿ ಕಟ್ಟಿದ್ದಾರೆ. ಸೊ ಆರತಿ ಮಾಡಿಬಿಟ್ಟು ಆ ರಾಖಿನ ತೆಗೆದ್ರು. ಈಗ ಅದನ್ನೆಲ್ಲದನ್ನು ಬಾವಿ ಹತ್ರ ತೊಗೊಂಡು ಹೋಗ್ಬಿಟ್ಟು ಇವಳು ಇಡ್ತಾಳೆ ಅಲ್ಲಿ. ಹಾಲು ಕೂಡ ತರಬೇಕಿತ್ತು. ಅದಕ್ಕೇ ಕೈಯಲ್ಲೊಂದು ಹಾಲಿಂದು ಕೂಡ ಕ್ಯಾನ್ ಇಟ್ಕೊಂಡಿದ್ದಾಳೆ. ಅಂದರೆ ಹಾಲು ಇಲ್ಲೇ ಒಂಚೂರು ಕೆಳಗಡೆ ಎಲ್ಲೋ ಇದೆ, ಅಲ್ಲಿ ಕೊಡ್ತಾರೆ, ಎಮ್ಮೆ ಹಾಲು ಸಿಗುತ್ತೆ. ಸೊ ಅದನ್ನು ತಗೊಂಡು ಬರೋಕ್ಕೆ ಹಾಗೆ ಹೋಗ್ತಾಳೆ. ಎಲ್ಲದನ್ನು ಬಾವಿ ಹತ್ರ ತಂದು, ಅಂದರೆ ಆರತಿ ತಟ್ಟೆಯಲ್ಲಿ ಏನೇನಿತ್ತು ಅದನ್ನೆಲ್ಲದು ಬಾವಿ ಹತ್ರ ತಂದು ಅಲ್ಲಿಟ್ಟರು. ಇವಾಗ ಅಲ್ಲಿ ಸ್ನಾನ ಅಂತೂ ಮಾಡೋಕ್ಕಾಗಲಿಲ್ಲ ಇವರಿಗೆ. ಅಂದರೆ ತುಂಬಾ ಕೋಲ್ಡ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ಇವರು ಕೆಲಸಕ್ಕೆ ಹೋಗಬೇಕಾಗಿತ್ತು. ಅದಕ್ಕೇ ಬರೀ ಮುಖ ತೊಳೆದು ಅಲ್ಲಿರೋ ಬಾವಿ ನೀರನ್ನ ಕುಡಿದ್ರು. ನನಗೂ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಮುಖ ತೊಳೆದು ನೀರು ಕುಡಿದೆ. ಅಂದರೆ ಇಲ್ಲೇ ಕುಡಿಬೇಕಂತೆ ನೀರು. ಆಮೇಲೆ ಮನೇಲಿರೋರಿಗೆ ಬಾವಿಯಿಂದ ನೀರು ತೊಗೊಂಡು ಹೋಗಿ ಕೊಡಬೇಕಂತೆ. ಹೋಗ್ತಾ ನಮ್ಮ ಮಾವನು ಬಂದಿದ್ದರು. ಅಂದರೆ ವಾಪಸ್ ಬರ್ತಾ ನಾನು ಒಬ್ಬಳೇ ಇರ್ತೀನಲ್ವ, ಅಂದರೆ ಅವಳು ಹಾಲು ತರಕ್ಕೆ ಹೋಗ್ತಾಳೆ. ಸೊ ಇವರು ಬಂದಿದ್ದರು ನನ್ನ ಜೊತೆಗೆ. ನಮ್ಮ ಮನೆಯವ್ರದ್ದು ಕ್ಲಾಸ್ ಇತ್ತು, ಅದಕ್ಕೆ ಆಮೇಲೆ ಸ್ನಾನಕ್ಕೆ ಬರೋಣ ಅಂತ ಹೇಳಿಬಿಟ್ಟು ಇನ್ನೊಂದು ರೌಂಡು ಆಮೇಲೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸ್ನಾನಕ್ಕೆ, ಬಾವಿ ಹತ್ರ. ಅವತ್ತು ಹೋಗಿದ್ವಲ್ಲ ನಾವು, ಬಾವಿ ಹತ್ರ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಹೌದು. ಇವಾಗ ಅಲ್ಲಿಗೆ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಕ್ಚುಲಿ ಅದು ಬ್ರಹ್ಮ ಮುಹೂರ್ತಕ್ಕೆ ಹೋಗ್ಬೇಕು ಸ್ನಾನಕ್ಕೆ. ಇವಾಗ ಯಾವ ಮುಹೂರ್ತ ಆಯ್ತು? ಇವತ್ತು ಇದಾಯ್ತು, ರಾಕ್ಷಸ ಮುಹೂರ್ತ ಶುರು ಆಯ್ತು. ಯಾಕದು ಅಂದ್ರೆ ತೀಜ್ ಅಂತಾನೆ ಇವತ್ತೇನದು? ತೀಜಲ್ಲ, ಇವತ್ತು ಸಾಜಿ ಅಂತ ಹೇಳ್ತೀವಿ ನಾವು. ಅಚ್ಚಾ, ಸಾಜಿ. ಸಾಜಿ ಇತ್ಯುಕ್ತ ಸಂಕ್ರಾಂತಿ. ಈ ಕಡೆ ಸೈಡಾ ಸಂಕ್ರಾಂತಿ. ಇದು ಸಂಕ್ರಾಂತಿ ಅಂದ್ರೆ ತಿಂಗಳಿಗೆ ಒಂದ್ಸಲಿ ಸಂಕ್ರಾಂತಿ ಬಂದೇ ಬರುತ್ತೆ. ಆವಾಗಲೇ ಎಲ್ಲ ಆರತಿ ಎಲ್ಲದನ್ನು ಇಲ್ಲಿಟ್ಟು ಹೋಗೋಣ ಅಂತ ಬಂದಿದ್ದೆ. ಇವಾಗ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದೀನಿ ಮತ್ತೊಂದು ರೌಂಡ್. ಇದ್ರ ಬಗ್ಗೆ ಏನ್ ಮಾಡೋದು? ರಕ್ಷಾಬಂಧನ ಮಾಡ್ತೀವಲ್ಲ, ಇವತ್ತು ಅದನ್ನ ತೆಗಿತೀವಿ. ಅದಕ್ಕೆ ಇವತ್ತು ನಾವು ಸೈರ್ ಸಾಜಿ ಅಂತ ಹೇಳ್ತೀವಿ ಇದಕ್ಕೆ. ನನಗೂ ಈ ಬಾವಿ ಹತ್ರ ಮತ್ತು ನದಿಗಳಲ್ಲಿ ಸ್ನಾನ ಮಾಡೋದು ಅಂದರೆ ತುಂಬಾ ಇಷ್ಟ. ಅದಕ್ಕೇ ಕೋಲ್ಡ್ ಆದರೂ ಪರವಾಗಿಲ್ಲ ಅಂತ ನಾನು ಬಂದೆ ಸ್ನಾನಕ್ಕೆ. ಮಾಡ್ತೀವಿ ನಾವು. ಅಂದರೆ ಒಂದು ನಿಂಬು, ಆಮೇಲೆ ಒಂದು ಜೋಳ, ಆಮೇಲೆ ಇದು ಕುಕುಂಬರ್ ಎಲ್ಲ ಸೇರಿಸಿ. ಯಾಕಂದರೆ ಇದು ಸೀಸನ್ ಅಲ್ವಾ ಈಗ, ಇದಕ್ಕೆಲ್ಲ ಸೀಸನ್. ಸೊ ಅದೆಲ್ಲ ಸೇರಿಸಿ ದೇವರಿಗೆ ಅರ್ಪಣೆ ಮಾಡ್ತೀವಿ.
पहली बार हुआ अगर सुबह नहीं ಇದು ಬೆಳಿಗ್ಗೆ ಆಕ್ಚುಲಿ ನನಗೆ ನಿನ್ನ ವಾಯ್ಸೇ ಕೇಳಿಸಲ್ಲ ಆ್ಯಕ್ಚುಲಿ. ಹೇಳು. ವಸ್ತುತಃ ಇದು ಬೆಳಿಗ್ಗೆ ಬೇಗ ಮಾಡಬೇಕು ಇದೆಲ್ಲ, ಆದರೆ ನಮಗೂ ಅದು ಆಗಿಲ್ಲ ಆದ ಕಾರಣದಿಂದ ಈಗ ಬರ್ತಾ ಇದ್ದೀವಿ. ಇದರಿಂದ ಹೆಂಗೆ ಉಪ್ಪರ್ ಸ್ನಾನಕ್ಕೆ ನಾನು ಮತ್ತು ನಮ್ಮನೆ ಮುಂದ್ಗಡೆ ಮನೆ ಹುಡುಗಿ ಪ್ರಿಯಾ ಅಂತ ಅವಳು ಮತ್ತು ನಮ್ಮ ಮನೆಯವರು ಬಂದಿದ್ವಿ. ಎಷ್ಟೊಂದು ಸೊಳ್ಳೆ ಇದೆ ಇಲ್ಲಿ, ತುಂಬಾನೇ ಸೊಳ್ಳೆಗಳು. ಸ್ನಾನಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಇಬ್ಬರದ್ದು ಅಲ್ಲ, ಒಬ್ಬರು ಸ್ನಾನ ಆಯ್ತು ಇವಾಗ. ಈಗ ಇನ್ನೊಬ್ಳು ಹೋಗ್ತಾ ಇದ್ದಾಳೆ ಸ್ನಾನಕ್ಕೆ. ನಾನು ಲಾಸ್ಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಚಳಿ ಅಲ್ವಾ, ಅದಕ್ಕೇನೆ ಇವಳು ಈ ಥರ ನೀರು ಹಾಕ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾಳೆ. ಇದು ಇಡೀ ಚಳಿಗಾಲದಲ್ಲಿ ಚಳಿ ಆಗಲ್ಲ. ಇವತ್ತು ತಣ್ಣೀರು ಸ್ನಾನ ಮಾಡಿದ್ರೆ ಹೌದು. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ನನಗೆ ಫುಲ್ಲು ಚಳಿ ಆಗಲ್ಲ. ಹೌದು ಆಗಲ್ಲ, ನಿಜ. ಮೊದಲೇ ಸ್ವಲ್ಪ ಚಳಿ ಇದೆ, ಅದು ಅಲ್ಲದೆ ಬಾವಿ ನೀರು ಬೇರೆ ಇನ್ನೊಂಚೂರು ತಣ್ಣಗೆ ಇರುತ್ತೆ. ಸೊ ತಲೆಗೆ ಹಾಕ್ಕೊಳಕ್ ಆಗ್ಲೇ ಇಲ್ಲ ನನಗೆ ಒಂದೇ ಸಲ. ಅದಕ್ಕೇನೆ ಫಸ್ಟು ಕೈ ಕಾಲು ತೊಳೆಯೋಣ ಅಂತ ತೊಳಿತಾ ನಿಂತಿದ್ದೆ. ಅಷ್ಟೊತ್ತಿಗೆ ಇವ್ರು ಬಂದ್ರಪ್ಪ. ಒಂದೇ ಸಲ ಫುಲ್ ಬಿನ್ಗೆ ತಲೆ ಮೇಲೆ ನೀರು ಹಾಕಿದ್ರು. ಯಪ್ಪ ದೇವ್ರೆ, ಹೇಗಾಯ್ತು ಅಂದರೆ ಫುಲ್ಲು ಉಸಿರೇ ನಿಂತು ಹೋಗೋ ಥರ ಆಗ್ತಾಯಿತ್ತು ನನಗಂತೂ. ತಣ್ಣೀರಲ್ಲಿ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಫುಲ್ಲು ನೆಂದಾದ್ಮೇಲೆ ಆಮೇಲೆ ಇನ್ನೊಂಚೂರು ಮಾಡ್ಬೋದೇನೋ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಇವ್ರು ಕೇಳಿದ್ರು ಇಷ್ಟಾದ್ಮೇಲೆ ಇನ್ನೊಂದ್ಸಲಿ ಬೇಕಾ ಅಂತ ಹೇಳ್ಬಿಟ್ಟು, ಆಯಿತು ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ಸೊ ಇನ್ನೂ ಒಂದು ಬಿನ್ಗೆ ತೊಗೊಂಡು ಬಂದು ನನ್ನ ಮೇಲೆ ಸುರಿದೇ ಬಿಟ್ರು. ಆಮೇಲೆ ಎಷ್ಟು ತಣ್ಣಗಿತ್ತು ನೀರು ಅಂದರೆ ಫುಲ್ಲು ಚಳಿ. ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ನೀರು ಕೂಡ ತುಂಬ ತಣ್ಣಗಿತ್ತು. ಫುಲ್ ಉಸಿರೇ ನಿಂತೋಯ್ತು ಅನ್ನೋ ಥರ ಆಗ್ತಾಯಿತ್ತು. ಅಂದ್ರೂ ಒಂದು ಬಿನ್ಗೆ ಆಮೇಲೆ ಪರವಾಗಿಲ್ಲ, ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅನ್ನೋ ಥರ ಇತ್ತು. ಸೊ ಅಂತೂ ಇವಾಗ ಸ್ನಾನ ಆಯಿತು. ನಾನು ಮತ್ತೆ ಮನೆ ಕಡೆ ಹೊರಟ್ವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಿನ್ಗೆ ಮತ್ತು ಬಕೆಟ್ ಎಲ್ಲದೂ ತುಂಬಿಸ್ಕೊಂಡು ಹೋದ್ವಿ. ಯಾಕಂದರೆ ಬಾವಿ ನೀರು ತುಂಬಾ ಸ್ವೀಟಾಗಿರುತ್ತೆ. ಸೊ ಕುಡಿಯೋದಕ್ಕಾಗತ್ತೆ ಅಂತ ಹೇಳಿಬಿಟ್ಟು ತುಂಬಿಸ್ಕೊಂಡು ಮನೆಗೆ ಹೊರಟ್ವಿ.